ಇವತ್ತು ನಾನು ವರಮಹಾಲಕ್ಷ್ಮಿ ಬಗ್ಗೆ ತಿಳಿಸ್ಕೊಡ್ತೀನಿ. ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ, ಯಾಕೆ ಮಾಡಬೇಕು, ಪ್ರತಿಯೊಬ್ಬರು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಯಾಕಂದ್ರೆ ಎಲ್ಲ ಲಕ್ಷ್ಮಿಯರನ್ನು ಮಾಡ್ತೀವಿ. ಎಲ್ಲ ಲಕ್ಷ್ಮಿಯರು ದೇವಿಯರ, ಈ ಲಕ್ಷ್ಮಿನೂ ದೇವಿಯ. ವರಮಹಾಲಕ್ಷ್ಮಿ ಅಂದ್ರೆ ಅಖಂಡ ಲಕ್ಷ್ಮಿ ಇದ್ದಂಗೆ. ಆ ಅಖಂಡ ಲಕ್ಷ್ಮಿ ಅಂದರೆ ಯಾರು? ಗುರು ದತ್ತಾತ್ರೇಯರ ಒಂದು ಪತ್ನಿ ಅವರು ಅಖಂಡ ಲಕ್ಷ್ಮಿ, ಅನಘ ಲಕ್ಷ್ಮಿ ಅಂತಾರೆ. ಹಂಗಾಗಿ ಪ್ರತಿಯೊಬ್ಬರು ವರಮಹಾಲಕ್ಷ್ಮಿ ಪೂಜೆ ಅಂದ್ರೆ ಪ್ರತಿ ದೇವರು ವರ ಕೊಡಕ ನಿಂತಿರ್ತಾರೆ ನಮ್ಗೆ. ನಾವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡ್ತೀವಿ ಅದ್ರ ತಕ್ಕಂಗೆ ಹಿಂಗೆ ವರ ಕೈ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ ಅವರು, ಹೌದಾ? ಹಾಗೆ ವರ ಕೊಟ್ಕೊಂತಾನೆ ಇರ್ತಾರೆ, ನಿಜ ಇಲ್ಲನಲ್ಲ. ಆದ್ರೆ ನಮ್ಮ ಮನಸ್ಥಿತಿಯನ್ನು ಶುದ್ಧವಾಗಿ ಇಟ್ಕೊಂಡು ಪ್ರೀತಿ ಭಕ್ತಿಯಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಈ ವರಮಹಾಲಕ್ಷ್ಮಿ ಪೂಜೆ ವ್ರತದ್ದು ಭೂಲೋಕದಾಗ ಹೆಂಗೆ ಬಂತು ಅಂದರೆ, ಸಾಕ್ಷಾತ್ ಪರಮಶಿವರು ಮತ್ತು ಪಾರ್ವತಿ ದೇವಿ, ದೇವಗಣಗಳು, ಋಷಿ ಮುನಿಯರು ಮತ್ತು ಸರ್ವ ದೇವಾನುದೇವತೆಗಳು ಪ್ರದೋಷ ಕಾಲದಲ್ಲಿ ಒಂದು ಸಭಾಂಗಣದಲ್ಲಿ ನೆರೆದಿರ್ತಾರೆ. ತಂಪಾದ ವಾತಾವರಣ, ಗಾಳಿ, ಸುಂದರವಾದ ಹೂಗಳ ಸುವಾಸನೆ ಎಲ್ಲವೂ ಬರ್ತಿರ್ತವೆ. ಅಂಥ ಒಂದು ಸುಸಂದರ್ಭದಲ್ಲಿ ತಾಯಿ ಪಾರ್ವತಿ ದೇವಿ ಪರಮೇಶ್ವರಗೆ ಕೇಳ್ತಾಳೆ, ಭೂಲೋಕದಲ್ಲಿ ಪತಿವ್ರತ ಸ್ತ್ರೀಯರು ತುಂಬ ಕಷ್ಟಪಡ್ತಿರ್ತಾರೆ, ಅಂಥವ್ರಿಗೆ ಎಷ್ಟು ಕಷ್ಟ ಇರುತ್ತೋ ಆ ಕಷ್ಟ ದೂರ ಮಾಡ್ಬೇಕಂದ್ರೆ ಅವ್ರಿಗೆ ಯಾವುದಾದ್ರೂ ಒಂದು ವ್ರತ ಇದ್ರೆ ಹೇಳ್ಕೊಡಿ ಅಂತ ಕೇಳ್ತಾಳೆ ಪರಮೇಶ್ವರಗೆ. ಆವಾಗ ಪರಮೇಶ್ವರರು ಹೇಳ್ತಾರೆ, ಸಂಸ್ಕೃತಿ ಸಂಸ್ಕಾರ ಹೆಣ್ಣು ಮಕ್ಕಳು ತಾವು ಎಷ್ಟು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗ್ತಾರೆ, ಅದು ಅವರಿಗೆ ಒಂದು ರಕ್ಷಣಾತ್ಮಕವಾದ ಒಂದು ಜೀವನವನ್ನು ಕಟ್ಟಿಕೊಡುತ್ತೆ. ಆ ಒಂದು ಕಾರಣಕ್ಕಾಗಿ ವರಮಹಾಲಕ್ಷ್ಮಿಯ ವ್ರತವನ್ನು ಮಾಡಬೇಕು. ಆ ವರಮಹಾಲಕ್ಷ್ಮಿ ವ್ರತ ಹೆಂಗಿರುತ್ತೆ ಅಂದರೆ, ಒಂದು ಕಥೆ ಹೇಳ್ತೀನಿ ಕೇಳಿ. ಕೌಂಡಿನ್ಯ ಅನ್ನುವ ಒಂದು ಪ್ರದೇಶ, ಅಲ್ಲಿ ಒಬ್ಬ ಬಡ ಸ್ತ್ರೀ ಇರ್ತಾಳೆ. ಅವರ ಒಂದು ಕುಟುಂಬ, ಗಂಡ ಹೆಂಡತಿ ಆಮೇಲೆ ಅತ್ತೆ ಮಾವ ಇರ್ತಾರೆ. ಆ ಅತ್ತೆ ಮಾವಂದ್ರು ತುಂಬ ರೋಗಿಷ್ಠರಾಗಿರ್ತಾರೆ. ಆ ಇಬ್ಬರು ಅತ್ತೆ ಮಾವಂದ್ರ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಜೋಪಾನ ಮಾಡ್ತಿರ್ತಾಳೆ. ಹೀಗಿರುವಾಗ ಅವ್ರ ಬಡತನ ತುಂಬ ಇರುತ್ತೆ. ಅಂಥ ಬಡತನ ಸಂದರ್ಭದಲ್ಲೂ ಒಂದೊಂದ್ಸಲ ತನಗೆ ಊಟನೇ ಇರೋಂಗಿಲ್ಲ. ಆದರೂ ಅತ್ತೆ ಮಾವ ಊಟಕ್ಕೆ ಕೊಟ್ಟು ಅಲ್ಲಿ ಆ ಒಂದು ಕುಟುಂಬವನ್ನು ನಿಭಾಯಿಸ್ತಿರ್ತಾಳೆ, ಗಂಡನ್ನು ಕೂಡ. ಇಂಥ ಒಂದು ಸಂದರ್ಭದಲ್ಲಿ ಆಕೆ ಪೂರ್ವಜನ್ಮದ ಪುಣ್ಯ ಐತೋ ಏನೋ ಗೊತ್ತಿಲ್ಲ, ಆಕೆಗೆ ಈ ವರಮಹಾಲಕ್ಷ್ಮಿ ಪ್ರತ್ಯಕ್ಷ ಆಗಿ ಶ್ರಾವಣ ಮಾಸಕ್ಕಿಂತ ಮುಂಚೆ ಬರುವಂಥ ಹುಣ್ಣಿಮೆ ಟೈಮ್ನಲ್ಲಿ, ಅಂದರೆ ಶ್ರಾವಣ ಮಾಸದ 2ನೇ ಶುಕ್ರವಾರ ಇಂಥ ಒಂದು ಟೈಮ್ನಲ್ಲಿ, 2 ಅಥವಾ 3ನೇ ಶುಕ್ರವಾರ ಬರುತ್ತದೆ. ಅಂಥ ಒಂದು ಟೈಮ್ನಲ್ಲಿ ನೀನು ನನ್ನನ್ನು ಪೂಜೆ ಮಾಡು, ನಾನು ವರಮಹಾಲಕ್ಷ್ಮಿಯಾಗಿ ನಿನಗೆ ವರ ಕೊಡ್ತೀನಿ ಅಂತ ಹೇಳ್ತಾಳೆ. ಕನಸು ಬಿದ್ದಿರ್ತ ಆ ಅಮ್ಮಗ. ಆಕೆ ಕನಸು ಬಿದ್ದಾಗ ಏನಾಗುತ್ತೆ, ಆಕೆ ತುಂಬ ಖುಷಿಯಾಗುತ್ತೆ. ಆಕೆ ಒಳ್ಳೆ ಮಕ್ಕಳಂಗಿಲ್ಲ. ಬೆಳಗ್ಗೆ 3:30-4 ಗಂಟೆಗೆ ಕನಸು ಬೀಳುತ್ತೆ. ಮಕ್ಕಳಂಗಿಲ್ಲ, ಎದ್ದು ಎಲ್ಲ ತನ್ನ ಕನಸನ್ನ ಓಣೆಗೆ ಎಲ್ಲರಿಗೂ ಹೇಳ್ತಾಳೆ. ಅಂದ್ರೆ ಆಕೆ ವರಮಹಾಲಕ್ಷ್ಮಿ ಏನಂತಾಳೆ, ಈ ಪೂಜೆನ ನೀನು ಒಬ್ಬಕ್ಕೆ ಮಾಡೋದಲ್ಲ, ನಿನ್ನ ಕೂಡ ಇರುವಂಥ ಎಲ್ಲ ಮುತ್ತೈದರನ್ನ ಕರ್ಕೊಂಡು ನೀನು ಪೂಜೆ ಮಾಡು ಅಂತ ಹೇಳಿರ್ತಾಳೆ. ಒಬ್ಬೊಬ್ಬರೇ ಪೂಜೆ ಮಾಡುವಂಥ ವ್ರತ ಅಲ್ಲ ಇದು. ವ್ರತನ ಬೇರೆ, ಪೂಜೆನೇ ಬೇರೆ. ಪೂಜೆದ ವಿಧಾನನ ಬೇರೆ ಐತಿ, ವ್ರತದ ವಿಧಾನನ ಬೇರೆ ಐತಿ. ಹಾಗಾಗಿ ವ್ರತ ಮಾಡು ಎಲ್ಲರನ್ನೂ ಕರ್ಕೊಂಡು ಅಂತ ಹೇಳ್ತಾರೆ. ಹಾಗಾಗಿ ಆಕೆಗೆ ತುಂಬ ಖುಷಿ ಆಗುತ್ತೆ. ಓಣೆಗೆ ಎಲ್ಲರೂ ಜನರಿಗೂ ಹೇಳ್ತಾಳೆ. ಅವಾಗ ಅವ್ರು ಓಣೆನವ್ರ ಜನ ಖುಷಿಪಟ್ಟು ಅವರು ಕೂಡ ಆಕೆಗೆ ಸಹಾಯ ಮಾಡಿ ಆ ಒಂದು ವ್ರತದಲ್ಲಿ ಭಾಗಿಯಾಗ್ತಾರೆ. ಆಮೇಲೆ ಆಕೋಪ ಅಂದರೆ ಕಜ್ಜಾಯ ಅಂತಿರುತ್ತೆ. ಅರಿಶಿನ ಕುಂಕುಮ, ಅಕ್ಷತೆ, ಹೂವು, ಬಳೆ, ಆಮೇಲೆ ಮುತ್ತೈದೆ ದ್ರವ್ಯ, ಸುಗಂಧ ದ್ರವ್ಯಗಳು. ಭಕ್ತಿ ಇದ್ದ ಎಷ್ಟು ಸಾಧ್ಯ ಆಗುತ್ತೋ, ಬಡತನ ಇದ್ದರೂ ಅಷ್ಟರಲ್ಲೇ ಆಕೆ ಹೊಂದಿಸ್ಕೊಂಡಿರ್ತಾಳೆ. ಅಂತ ಹೊಂದಿಸ್ಕೊಂಡು ಪೂಜೆ ಮಾಡ್ತಾಳೆ. ಪೂಜೆ ಮಾಡಿ ಎಲ್ಲ ಮುತ್ತೈದರಿಗೆ ತನ್ನ ಮನೆಗೆ ಏನಿತ್ತು ಅದನ್ನೇ ಊಟ ಮಾಡಿಸಿ ಎಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿ, ದೋರ ಗ್ರಂಥ ಅಂತ ಇರುತ್ತೆ, ಅದು 9 ಎಳೆ ದಾರ. ಆ 9 ಎಳೆ ದಾರವನ್ನು 9 ಗಂಟೆನಿಂದ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ 16 ಗಂಟೆನೂ ಹಾಕ್ತಾರೆ, ಇಲ್ಲ 9 ಗಂಟೆನೂ ಹಾಕ್ತಾರೆ. ಈ ಥರದಲ್ಲಿ ಇರುತ್ತೆ ಅದು. ಆ ಥರದಲ್ಲಿ ಗಂಟನ್ನು ಇಟ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಪ್ರತಿಯೊಬ್ಬ ಮುತ್ತೈದರಿಗೆ ತೋಳಿಗೆ ಕಟ್ಟಕ್ಕೆ ಕೊಡ್ತಾರೆ. ಆ ತೋಳಿಗೆ ಕಟ್ಕೊತಾರೆ. ಕಟ್ಕೊಂಡು ತುಳಸಿ ಪ್ರದಕ್ಷಿಣೆ ಹಾಕ್ಬೇಕಂತ ಹೋಗ್ತಾರೆ ಅಷ್ಟರು ಮುತ್ತೈದರು. ಎಲ್ಲ ಪೂಜೆ ಆಗಿ, ತುಳಸಿ ಪೂಜೆ ಆಗಿ, ತುಳಸಿ ಪ್ರದಕ್ಷಿಣೆ ಹಾಕೋ ಟೈಮ್ನೊಳಗನೆ ಏನಾಗುತ್ತಂದರೆ, ಪ್ರತಿಯೊಬ್ಬರ ಸ್ತ್ರೀಯರ ಕಾಲಿಗೆ ಬಂಗಾರದ ಗೆಜ್ಜೆಗಳು ಆಗ್ತಾವು. ಆ ಪ್ರದಕ್ಷಿಣೆ ಹಾಕೋ ಮುಂದೆ ಒಂದೊಂದು ಪ್ರದಕ್ಷಿಣಕ್ಕೂ ಆ ಹೆಣ್ಣು ಮಕ್ಕಳಿಗೆ ಚೇಂಜ್ ಆಗುತ್ತೆ. ದೇಹದಲ್ಲಿ ಆಭರಣಗಳು ಒಂದ್ಸಲ, ಕೈ ಬಳೆಗಳು ಒಂದ್ಸಲ, ಬಂಗಾರದ, ವಜ್ರದ, ವೈಡೂರ್ಯದ ಬಂಗಾರ ನೆಕ್ಲೆಸ್ಸು ಎಲ್ಲವೂ ಮೈ ತುಂಬ ಸಾಕ್ಷಾತ್ ಮಹಾಲಕ್ಷ್ಮಿಯವರು ಹೆಂಗೆ ಅಲಂಕಾರ ಮಾಡ್ಕೊಂಡಿರ್ತಾರೆ ಅದ್ರಂಗೆ ಎಲ್ಲ ಸ್ತ್ರೀಯರು ಚೇಂಜ್ ಆಗಿಬಿಡ್ತಾರೆ. ಅಷ್ಟೊಂದು ಮಹಿಮಾನ್ವಿತವಾದ ಈ ವರಮಹಾಲಕ್ಷ್ಮಿ ಪೂಜೆ. ಇವರು ತಮ್ಮ ಮನೆಗೆ ಹೋಗೋದ್ರೊಳಗಾಗಿ
ಆ ಗುಡಿಸಲು ಇದ್ದಂಥ ಮನೆಗಳೆಲ್ಲವೂ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಿಬಿಟ್ಟಿರ್ತವೆ. ಅಷ್ಟೊಂದು ಮಹಿಮಾನ್ವಿತವಾದ ವರಮಹಾಲಕ್ಷ್ಮಿ ಪೂಜೆ ಇದು. ಹಾಗಾಗಿ ಪ್ರತಿಯೊಬ್ಬರು ಭಕ್ತಿ ಶ್ರದ್ಧೆಯಿಂದ ನಮ್ಮಲ್ಲಿ ಎಷ್ಟಿರುತ್ತೆ ಅಷ್ಟರೊಳಗೆ ಆಗೋದಕ್ಕೆ ಭಕ್ತಿ ಶ್ರದ್ಧೆ ಪ್ರೀತಿಯಿಂದ ವರಮಹಾಲಕ್ಷ್ಮಿ ಪೂಜೆನ ಮಾಡಬೇಕು. ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ನಮಗೆ ಒಳ್ಳೇದಾಗಿದೆ ಅಂದಮೇಲೆ ಇನ್ನೊಬ್ರಿಗೂ ಒಳ್ಳೇದಾಗಲಿ ಅನ್ನೋ ಒಂದು ಭಾವನೆಯಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.